Fourth semester paper, Mental Health and Psychiatric Social Work, Unit 3, topic, Department of Psychiatric Social Work in General Hospitals. ಸಾಮಾನ್ಯ ಆಸ್ಪತ್ರೆಗಳಲ್ಲಿ ಮನೋವೈದ್ಯಕೀಯ ಸಮಾಜ ಕಾರ್ಯ ವಿಭಾಗದ ಪಾತ್ರ ಅದರದ್ದೇನು ಅಂತ ಈಗ ನೋಡೋಣ. ಸೊ ಇದುವರೆಗೂ ನಾವು ಸಮಾಜ ಕಾರ್ಯಕರ್ತರ ಪಾತ್ರ ಏನು, ಸ್ವಯಂ ಸೇವಾ ಸಂಸ್ಥೆಯ ಪಾತ್ರ ಏನು, ಸರ್ಕಾರಿ ಸಂಸ್ಥೆಗಳ ಪಾತ್ರ ಏನು, ಪ್ಯಾರಾ ಪ್ರೊಫೆಷನಲ್ಸ್ ಪಾತ್ರ ಏನು ಅಂತ ತಿಳ್ಕೊಂಡಿದೀವಿ. ಈಗ ಅದೇ ರೀತಿ ಒಂದು ಸಾಮಾನ್ಯ ಈಗ ತಾಲೂಕು ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂದ್ರೆ ಬೇರೆ ಬೇರೆ ಎಲ್ಲ ವಿಭಾಗಗಳ ಜೊತೆಗೆ ಮನೋವೈದ್ಯಕೀಯ ವಿಭಾಗ, ಅದರಲ್ಲೂ ಮನೋವೈದ್ಯಕೀಯ ಸಮಾಜ ಕಾರ್ಯ ವಿಭಾಗ ಅಂತ ಇರುತ್ತೆ. ಆ ವಿಭಾಗದ ಪ್ರತ್ಯೇಕ ಕರ್ತವ್ಯಗಳೇನು, ಜವಾಬ್ದಾರಿ ಏನು ಅನ್ನೋದನ್ನ ನೋಡೋಣ. Play important role in the multidisciplinary team in the general hospitals. ಬಹುಶಿಸ್ತೀಯ ತಂಡದ ಪ್ರಮುಖ ಸಾಮಾನ್ಯ ಆಸ್ಪತ್ರೆಗಳಲ್ಲಿ ಬಹುಶಿಸ್ತೀಯ ತಂಡವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅಂದ್ರೆ ಬಹುಶಿಸ್ತೀಯ ಸಾಮಾನ್ಯ ಅಂದಾಗ ನಮ್ಗೆ ಫಿಸಿಷಿಯನ್ ಇರ್ತಾರೆ, ಗೈನಕಾಲಜಿಸ್ಟ್ ಇರ್ತಾರೆ, ಆಪ್ಥಮಾಲಜಿಸ್ಟ್ ಇರ್ತಾರೆ, ಮತ್ತೆ ಡರ್ಮಟಾಲಜಿಸ್ಟ್ ಇರ್ತಾರೆ, ನ್ಯೂರಾಲಜಿಸ್ಟ್ ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ. ಅದೇ ತರ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಥವಾ ಈ ಪ್ರತ್ಯೇಕ ವಿಭಾಗ ಕೂಡ ಇಡೀ ಒಂದು ಆಸ್ಪತ್ರೆಯ ಬಹು ವಿಷಯ ತಂಡದ ಒಂದು ಪ್ರಮುಖ ಜವಾಬ್ದಾರಿಯನ್ನು ವಹಿಸಿಕೊಂಡು ಆಸ್ಪತ್ರೆಯ ಸೇವೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇಟ್ಸ್ ಪ್ಲೇಸ್ ಅ ಪಿವಿಟಲ್ ರೋಲ್, ಇಂಪಾರ್ಟೆಂಟ್ ರೋಲ್ ಇನ್ ದ ಜನರಲ್ ಹಾಸ್ಪಿಟಲ್ಸ್. ದಟ್ ಈಸ್ ದ part of Department of Psychiatric Social Work. Psychiatric Social Work Department provides services to the patients who are experiencing mentally ill health conditions or emergency ಸೊ ಈ ಮನೋವೈದ್ಯಕೀಯ ಸಮಾಜ ಕಾರ್ಯ ವಿಭಾಗ ಏನ್ ಮಾಡುತ್ತೆ ಅಂದ್ರೆ, ಯಾವ ವ್ಯಕ್ತಿಗಳು ಮಾನಸಿಕ ಆರೋಗ್ಯದ ಅಸ್ಥಿರತೆನ ಎದುರಿಸ್ತಾ ಇರ್ತಾರೋ, ಕಾಯಿಲೆಗಳನ್ನ ಎದುರಿಸ್ತಾ ಇರ್ತಾರೋ, ಮಾನಸಿಕ ಅಸ್ವಸ್ಥತೆಗಳನ್ನ ಎದುರಿಸ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳಿಗೆ, ಅವರ ಕುಟುಂಬ ಸದಸ್ಯರಿಗೆ ಅಗತ್ಯ ಇರುವ ಎಲ್ಲಾ ಸೇವೆಗಳನ್ನು ಒದಗಿಸುವ, ಅದರಲ್ಲೂ ತುರ್ತು ಅಗತ್ಯ ಸೇವೆಗಳು ಅಥವಾ ಇನ್ನಿತರ ಎಲ್ಲಾ ಅಗತ್ಯ ಸೇವೆಗಳನ್ನ ಸೂಕ್ತ ಸಮಯದಲ್ಲಿ ಸೂಕ್ತ ವ್ಯಕ್ತಿಗಳಿಗೆ ಒದಗಿಸುವ ಜವಾಬ್ದಾರಿಯನ್ನ ಹೊಂದಿರುತ್ತೆ. ಸೊ ಇಟ್ ಪ್ರೊವೈಡ್ಸ್ ಅಪ್ರೋಪ್ರಿಯೇಟ್ ಸರ್ವಿಸಸ್ ಟು ದ ಪೇಷಂಟ್ಸ್ ಅಂಡ್ ದ ನೀಡಿ ಪೀಪಲ್ ಹೂ ಆರ್ ಅಂಡರ್ಗೋಯಿಂಗ್ ದ ಎಕ್ಸ್ಪೀರಿಯನ್ಸಸ್ ಆಫ್ ಮೆಂಟಲ್ ಇಲ್ ಹೆಲ್ತ್ ಆರ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್. ದಟ್ ಈಸ್ ದ responsibility of psychiatric social work. What kind of service they will provide? Therapy, rehabilitation, crisis intervention, and outreach. 4 important kind of services. One is therapy. ಕೆಲವು ಚಿಕಿತ್ಸೆಗಳು, ಮಾನಸಿಕ ಚಿಕಿತ್ಸೆ, ವರ್ತನ ಚಿಕಿತ್ಸೆ. ಸೊ ಈ ರೀತಿಯ ಚಿಕಿತ್ಸೆಗಳು ಸಿಗುವ ರೀತಿ ಮಾಡುವಂಥದ್ದು. ಪುನರ್ವಸತಿಯ ಸೇವೆಗಳು, ಯಾವ ನಿರಾಶ್ರಿತರಿಗೆ ಆಶ್ರಯ ಇರೋದಿಲ್ವೋ ಅಂತವ್ರಿಗೆ ಪುನರ್ವಸತಿ ಸೇವೆಗಳು. ಕ್ರೈಸಿಸ್ ಇಂಟರ್ವೆನ್ಷನ್, ಮುಗ್ಗಟ್ಟಿನ ಮಧ್ಯಸ್ಥಿಕೆ, ಇಮಿಡಿಯೇಟ್ ವೆರಿ ಎಮರ್ಜೆನ್ಸಿ ಅರ್ಜೆಂಟ್ ಆಕ್ಷನ್ಸ್ ಟು ಬಿ ಟೇಕನ್ ಅಂತ ಪೇಷಂಟ್ಸ್ಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ. ಅಂಡ್ ಔಟ್ರೀಚ್ ಸರ್ವಿಸಸ್, ದಟ್ ಮೀನ್ಸ್ ಕಮ್ಯುನಿಟಿ ಸರ್ವಿಸಸ್, ಸಮುದಾಯದಲ್ಲಿ ಅಥವಾ ಗೃಹ ಆಧಾರಿತ ಸೇವೆಗಳನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಅವರಿಗೆ ಸಹಾಯ ಮಾಡುವಂತ ಸೇವೆಗಳನ್ನ ಈ ವಿಭಾಗ ಒಂದು ಜನರಲ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಒಂದೊಂದೇ ನೋಡೋಣ ಏನೇನ್ ಮಾಡ್ಬೋದು. ಫಸ್ಟ್ ಒನ್, clinically trained social workers provides behavior modification and supportive psychotherapy services. So ನೋಡಿ ಇಲ್ಲಿ
ಕ್ಲಿನಿಕಲಿ ಟ್ರೈನ್ಡ್ ಸೋಷಿಯಲ್ ವರ್ಕರ್ಸ್ ಅಂದ್ರೆ ವೈದ್ಯಕೀಯವಾಗಿ ತರಬೇತಿ ಪಡ್ಕೊಂಡಂತಹ ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರು ಚಿಕಿತ್ಸೆಯನ್ನು ನೀಡಲು ಅಗತ್ಯವಿರುವ ಎಲ್ಲಾ ಬೆಂಬಲಿತ ಸೇವೆಗಳನ್ನ ನೀಡುವಂಥದ್ದು, ಒದಗಿಸುವಂಥದ್ದು ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವರ್ತನಾ ಮಾರ್ಪಾಡು ವಿಧಾನ ಮತ್ತು ಮಾನಸಿಕ ಚಿಕಿತ್ಸೆಯ ಬೆಂಬಲಿತ ಸೇವೆಗಳು, ಇವುಗಳನ್ನ ಸೈಕ್ಯಾಟ್ರಿಕ್ ಸ್ಪೆಷಲಿಸ್ಟ್ಗಳು ಕೊಡ್ತಾರೆ. ಅಂಥವ್ರಿಗೆ ಪೇಷಂಟ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ರ ಜೊತೆ ನಿಂತ್ಕೊಂಡು ಸಹಾಯ ಮಾಡಬೇಕಾಗುತ್ತೆ ಅಂತ ಸೇವೆಯನ್ನ ಕೊಡುವಂಥದ್ದು ಈ ವಿಭಾಗದ ಜವಾಬ್ದಾರಿ. ಎರಡನೇದು, ಡಿಪಾರ್ಟ್ಮೆಂಟ್ ಪ್ರೈಮರಿಲಿ ವರ್ಕ್ ವಿತ್ ಪೇಷಂಟ್ಸ್ ವಿತ್ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಥ್ರೂ ಪ್ರೊವೈಡಿಂಗ್ ಕೌನ್ಸಿಲಿಂಗ್ ಸರ್ವಿಸಸ್. ಆಪ್ತ ಸಮಾಲೋಚನಾ ಸೇವೆಯನ್ನು ಮಾದಕ ವಸ್ತುಗಳ ಅವಲಂಬಿತ ಸಮಸ್ಯೆಗಳನ್ನು ಪರಿಹರಿಸಲು ರೋಗಿ ಮತ್ತು ಇತರೆ ಸಂಬಂಧಿತ ವ್ಯಕ್ತಿಗಳಿಗೆ ಸೇವೆಯನ್ನು ಒದಗಿಸುವುದು. ಅಂದ್ರೆ ರೋಗಿಗಳು, ಯಾವ ರೋಗಿಗಳು ಕುಡಿತಕ್ಕೆ, ಮಾದಕ ವ್ಯಸನಿಗಳಾಗಿರ್ತಾರೆ, ಮಾದಕ ದ್ರವ್ಯಗಳಿಗೆ ಒಳಗಾಗಿರ್ತಾರೆ, ಅದನ್ನ ಅತಿಯಾಗಿ ಸೇವಿಸ್ತಾ ಇರ್ತಾರೆ, ಅಂತವರ ಆ ಒಂದು ಸಂಬಂಧಿತ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಲು ಪ್ರಮುಖವಾಗಿ ಬೇಕಾಗಿರುವಂತದ್ದು ಪ್ರಾರಂಭದಲ್ಲಿ ಆಪ್ತ ಸಮಾಲೋಚನೆ. ಯಾಕಂದ್ರೆ ಅವ್ರನ್ನ ಆ ಸ್ಥಿತಿಗೆ ಒಪ್ಪಿಸ್ಬೇಕು, ಅನಂತರ ಬೇರೆ ಬೇರೆ ಚಿಕಿತ್ಸೆ. ಸೊ ಹಾಗಾಗಿ ಆಪ್ತ ಸಮಾಲೋಚನೆ ನೀಡುವ ಮಹತ್ವದ ಜವಾಬ್ದಾರಿ ಈ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ ಅಂತ. ಸೊ ಪ್ರೊವೈಡಿಂಗ್ ಕೌನ್ಸಿಲಿಂಗ್ ಇಸ್ ದ ಪ್ರೈಮರಿ motto or primary activity of the department, especially for people who are affected by alcoholic or drug addicts. So that kind of problem will be solved by the way of providing counseling services. Number 3, provide psychosocial therapy to patient with psychiatric disorders. ಮಾನಸಿಕ ಅಸ್ವಸ್ಥತೆ ಇರುವ ವ್ಯಕ್ತಿಗಳಿಗೆ ಮಾನಸಿಕ ಮತ್ತು ಸಾಮಾಜಿಕ ಚಿಕಿತ್ಸೆಯನ್ನು ಒದಗಿಸುವುದು. ಅಂದ್ರೆ ರೋಗಿಗಳಿಗೆ ಅಗತ್ಯವಿರುವಂತಹ ಎಲ್ಲಾ ಮಾನಸಿಕ ಸೇವೆಗಳು. ಮಾನಸಿಕ ಚಿಕಿತ್ಸೆ ಅಂದ್ರೆ ಅವರಿಗೆ ಅವರ ಆಲೋಚನೆ, ಸಂವೇದನೆ, ಭಾವನೆ, ವರ್ತನೆ ಇವುಗಳನ್ನ ಬೆಂಬಲಿಸೋದಕ್ಕೆ ಅಥವಾ ಅವುಗಳನ್ನ ಶಕ್ತಿಗೊಳಿಸೋದ್ರಲ್ಲಿ, ಅದನ್ನು ಉತ್ತೇಜಿಸೋದ್ರಲ್ಲಿ ಅಗತ್ಯ ಇರುವಂತಹ ತರಬೇತಿ ಕೌಶಲ್ಯಗಳನ್ನ ನೀಡುವಂಥದ್ದು. ಅದರ ಜೊತೆಗೆ ಸಾಮಾಜಿಕ ಬೆಂಬಲ ಅಂದ್ರೆ ಅವರ ನೆಟ್ವರ್ಕ್ಗಳು, ಸಂಬಂಧಗಳು, ಕೌಟುಂಬಿಕ ವ್ಯವಸ್ಥೆ, ಗೆಳೆಯರ ಒಂದು ನೆಟ್ವರ್ಕು, ಸಹೋದ್ಯೋಗಿಗಳ ನೆಟ್ವರ್ಕು, ಇವುಗಳ ಮೂಲಕ ಹೇಗೆ ಮಾನಸಿಕ ಅಸ್ವಸ್ಥರನ್ನ ಹೊರಗಡೆ ತರಬಹುದು ಅನ್ನೋದ್ರ ಒಂದು ಪಾತ್ರವನ್ನ ಈ ಡಿಪಾರ್ಟ್ಮೆಂಟ್ ವಹಿಸುತ್ತೆ ಅಂತ. ನೆಕ್ಸ್ಟ್, ನಂಬರ್ 4, ಇವ್ಯಾಲ್ಯೂಯೇಟ್ patient, coordinate the care and recommend resources. ಮೌಲ್ಯಮಾಪನ ಮಾಡುವುದು, ಸೇವೆಗಳನ್ನು ಸಹಯೋಗಿಸುವುದು ಮತ್ತು ಸಂಪನ್ಮೂಲಗಳನ್ನು ಶಿಫಾರಸು ಮಾಡುವುದು. ಪ್ರಮುಖವಾಗಿ ಚಿಕಿತ್ಸೆಯ ಪರಿಣಾಮಕಾರಿಯಾಗಿದೆಯಾ ಇಲ್ವಾ, ಅಥವಾ ರೋಗಿಯ ಸ್ಥಿತಿಗತಿಗಳ ಬಗ್ಗೆ, ಅವರ ಮಾನಸಿಕ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ, ಇವುಗಳ ಬಗ್ಗೆ ಮೌಲ್ಯಮಾಪನ ಮಾಡೋದು. ಅದರ ಜೊತೆಗೆ ಅವರಿಗೆ ಸೂಕ್ತ ಆರೈಕೆ ಅಗತ್ಯ ಏನಿದೆ ಅಥವಾ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಹಯೋಗಿಸುವುದು. ಅದರ ಜೊತೆಗೆ ಸೂಕ್ತ ಸಂಪನ್ಮೂಲ, ಮಾನವ ಸಂಪನ್ಮೂಲ, ಹಣಕಾಸಿನ ಸಂಪನ್ಮೂಲ ಅಥವಾ ಪುನರ್ವಸತಿಯ ಸಂಪನ್ಮೂಲ, ಸಂಸ್ಥೆಗಳ ಸಂಪರ್ಕ, ವ್ಯಕ್ತಿಗಳ ಸಂಪರ್ಕ ಜಾಲಗಳ ಸಂಪರ್ಕ, ನೆಟ್ವರ್ಕ್. ಸೊ ಈ ರೀತಿ ಬೇರೆ ಬೇರೆ ಅಗತ್ಯಗಳನ್ನು, ಸಂಪನ್ಮೂಲಗಳನ್ನು ಸೂಕ್ತ ವ್ಯಕ್ತಿಗಳಿಗೆ ಶಿಫಾರಸ್ ಮಾಡೋದು, ಅದರ ಪಾತ್ರವನ್ನು ಕೂಡ ಈ ವಿಭಾಗ ಮಾಡುತ್ತೆ. 5th one, provide intake services to outpatients and their families. 5ನೇದು, ಹೊರರೋಗಿ ಮತ್ತು ಕುಟುಂಬದವರಿಗೆ ಪ್ರಾಥಮಿಕ ಹಂತದ ಮಾಹಿತಿಯನ್ನು ಒದಗಿಸುವುದು.
ಸೊ ಇಂಟೇಕ್, ಈಗ ತಕ್ಷಣ ಹಾಸ್ಪಿಟ್ಲಿಗೆ ಬರ್ತಾರೆ, ಎಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಚಿಕಿತ್ಸೆ ಎಲ್ಲಿ ಸಿಗುತ್ತೆ. ಸೊ ಅವ್ರ ಕುಟುಂಬದವ್ರು ಗಾಬರಿಯಲ್ಲಿರ್ತಾರೆ. ಸೊ ಅಂಥವ್ರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಪ್ರಾಥಮಿಕ ಮಾಹಿತಿ ಅಥವಾ ದಾಖಲೆಗಳನ್ನ ಸಂಗ್ರಹಿಸೋದು ಕೂಡ ಈ ವಿಭಾಗದ ಜವಾಬ್ದಾರಿಯಾಗಿರುತ್ತೆ. 6th, perform in-depth assessment based on psychosocial aspects. ಮಾನಸಿಕ ಮತ್ತು ಸಾಮಾಜಿಕ ಅಂಶಗಳ ಆಧಾರದ ಮೇಲೆ ಆಳವಾದ ಅಧ್ಯಯನವನ್ನು ಸಂದರ್ಶನದ ಮೂಲಕ ಮಾಡುವುದು ಅಥವಾ ಪರೀಕ್ಷಿಸುವುದು. ಸೊ ಕೆಲವೊಮ್ಮೆ ಮಾನಸಿಕ ರೋಗಗಳು ಅನ್ನುವಂಥದ್ದು ಒಂದೆರಡು ದಿನದಲ್ಲಿ ಗೊತ್ತಾಗದೆ ಇರ್ಬೋದು, ಕೆಲವೊಮ್ಮೆ ತಿಂಗಳ ಗಟ್ಟಲೆ ಆಗ್ಬೋದು, ಕೆಲವು ದಿನಗಳ ಗಟ್ಟಲೆ ಆಗ್ಬೋದು, ವರ್ಷಗಟ್ಟಲೆ ಆಗ್ಬೋದು. ಸೊ ಹಾಗಾಗಿ ಈ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಕೇವಲ ಒಂದಷ್ಟು ಸಮಯ ಕೊಟ್ರೆ ಆಗಲ್ಲ, ಸಾಕಷ್ಟು ಸಮಯದ ಅಗತ್ಯ ಇರುತ್ತೆ. ಹಾಗಾಗಿ ಈ ವಿಭಾಗ ಆಳವಾದ ಅಧ್ಯಯನವನ್ನ ಮಾಡಿ ಸೂಕ್ತ ರೀತಿಯ ಚಿಕಿತ್ಸೆಯ ಬಗ್ಗೆ ಅಥವಾ ಪರೀಕ್ಷೆಯ ಬಗ್ಗೆ ನಿರ್ಧರಿಸುವ ಜವಾಬ್ದಾರಿಯ ಪಾತ್ರವನ್ನ ವಹಿಸುತ್ತೆ ಅಂತ. 7, develop individualized treatment goals and plans for the patients. ರೋಗಿಗಳಿಗೆ ನಿರ್ದಿಷ್ಟ ಚಿಕಿತ್ಸಕ ಗುರಿ ಮತ್ತು ಯೋಜನೆಯನ್ನು ರೂಪಿಸುವುದು. ನಾನು ಅವತ್ತೇ ಹೇಳಿದ್ದೆ, ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕವಾದ ಗಮನ ಬೇಕಾಗುತ್ತೆ, ವೈಯಕ್ತಿಕವಾದ ಚಿಕಿತ್ಸೆಯ ಅಗತ್ಯ ಇರುತ್ತೆ, ವ್ಯಕ್ತಿಗತವಾದ ಪರೀಕ್ಷೆಗಳ ಅಗತ್ಯ ಇರುತ್ತೆ, ವ್ಯಕ್ತಿಗತ ಸೇವೆಯ ಅಗತ್ಯ ಇರುತ್ತೆ. ಅವೆಲ್ಲವನ್ನು ಕೂಡ ಒಂದು ಯೋಜನಾಬದ್ಧವಾಗಿ, ಕ್ರಮಬದ್ಧವಾಗಿ, ವ್ಯವಸ್ಥಿತವಾಗಿ ಮಾಡುವ ಜವಾಬ್ದಾರಿಯ ಪಾತ್ರವನ್ನು ಈ ವಿಭಾಗ ಹೊಂದಿರುತ್ತೆ. ಸೊ ಇಟ್ ಪ್ಲೇಸ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಆರ್ ಡೆವಲಪ್ಮೆಂಟ್ ಆಫ್ a systematic scientific plan for each patient's individuality. So it is needed to develop a unique treatment plan and goal. So that is the role of psychiatric social work department. 8, provide personalized care to the patients. ರೋಗಿಗಳಿಗೆ ವೈಯಕ್ತಿಕವಾದ ಆರೈಕೆಯನ್ನು ನೀಡುವುದು ಅಥವಾ ಸೇವೆಯನ್ನು ಒದಗಿಸುವುದು. Personalized care. So personalized, sometimes we have to modify the treatment according to the patient's needs, according to the person's behavior, feelings, emotions, family system, and societal system, and so on. So it is the necessary to provide each patient a separate care. ಪ್ರತಿಯೊಬ್ಬ ರೋಗಿಗೂ ಪ್ರತ್ಯೇಕವಾದ ಗಮನವನ್ನು ಹರಿಸಬೇಕಾಗುತ್ತೆ. ಅವರವರ ಮಾನಸಿಕ ಸಾಮಾಜಿಕ ಸ್ಥಿತಿಗತಿಗಳನ್ನು ಆಧರಿಸಿ ವಿಶಿಷ್ಟವಾದ ಸೇವೆಯನ್ನ ಒದಗಿಸಬೇಕಾಗುತ್ತೆ. ಆ ಪಾತ್ರವನ್ನ ವಿಭಾಗ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ 9th one, collaborate with courts, community partners, family agencies, and private psychiatrists and local departments of health or human services. ಈ ವಿಭಾಗ ಆಸ್ಪತ್ರೆಯ ಒಳಗೆ ಅಷ್ಟೇ ಅಲ್ಲದೆ ಹೊರಗೆ ನ್ಯಾಯಾಲಯ, ಸಮುದಾಯದ ಸಹಭಾಗಿತ್ವ, ಆರೋಗ್ಯ ಇಲಾಖೆ, ಕಾನೂನು ಇಲಾಖೆ, ಮತ್ತೆ ಮಾನವ ಸೇವೆಯನ್ನು ಒದಗಿಸುವಂತಹ ಖಾಸಗಿ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು, ಸರ್ಕಾರದ ವಿವಿಧ ಇಲಾಖೆಗಳ ಜೊತೆ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸಬೇಕಾಗುತ್ತೆ. ಆ ಪಾತ್ರವನ್ನು ಕೂಡ ವಹಿಸುತ್ತೆ. So we have to collaborate with outside the hospital with various government departments, court, to provide suitable services to the patients from local psychiatric hospitals, health departments, and various other sources. So it is the role of the department. 10th, prepare and implement discharge plan. ಬಿಡುಗಡೆಯ ಯೋಜನೆಯನ್ನು ಸಿದ್ಧಪಡಿಸುವುದು ಮತ್ತು ಅನುಷ್ಠಾನಗೊಳಿಸುವುದು. ಸೊ ಯಾವಾಗ ಯಾವ ಪೇಷಂಟ್ನ ಯಾವ ರೀತಿಯಲ್ಲಿ ಡಿಸ್ಚಾರ್ಜ್ ಮಾಡಬೇಕು, ಅವ್ರಿಗೆ ಯಾವ ರೀತಿಯ ಸೂಟಬಲ್ ಫಾಲೋ ಅಪ್ ಮಾಡಬೇಕು ಅನ್ನುವಂಥದ್ದನ್ನ ವ್ಯವಸ್ಥಿತವಾಗಿ ಗಮನ ಹರಿಸ್ಕೊಳ್ಳುವಂಥದ್ದು ಈ ಒಂದು ಇಲಾಖೆ ಒಂದು ವಿಭಾಗದ ಜವಾಬ್ದಾರಿಯಾಗಿರುತ್ತೆ. 11,
continually participate in multidisciplinary meetings. ನಿರಂತರವಾಗಿ ಬಹು ವಿಷಯ ಸಂಬಂಧಿತ ಸಭೆಗಳಲ್ಲಿ ಭಾಗವಹಿಸುವುದು. ಅಂದ್ರೆ ಆಸ್ಪತ್ರೆಯೊಳಗಡೆ ಎಲ್ಲಾ ವಿಭಾಗಗಳನ್ನು ಕೂಡಿಸಿ ನಡೆಯುವಂತಹ ಸಭೆಗಳಲ್ಲಿ ತಮ್ಮ ಜ್ಞಾನವನ್ನು ಕೊಡುಗೆಯಾಗಿ ನೀಡುವಲ್ಲಿ ಅಥವಾ ಅನೇಕ ವಾಸ್ತವಿಕ ಸ್ಥಿತಿಗಳನ್ನ ಹಂಚಿಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಹಾಗಾಗಿ ನಿರಂತರವಾಗಿ ಆ ಮೀಟಿಂಗ್ಗಳನ್ನ ಅಟೆಂಡ್ ಮಾಡುವಂಥದ್ದು. Involve in continuous research and training to staff of hospital and community leaders. ಆಸ್ಪತ್ರೆ ಮತ್ತು ಸಮುದಾಯದ ನಾಯಕತ್ವವನ್ನು ಬೆಳೆಸುವಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ತರಬೇತಿ ಮತ್ತು ಸಂಶೋಧನೆಯನ್ನು ನಿರಂತರವಾಗಿ ಕೈಗೊಳ್ಳುವುದು. So research and training goes hand in hand. So it is the responsibility of the department to conduct continuous research or continuous training to update the knowledge in the field of mental health. ಈ ಒಂದು ಕ್ಷೇತ್ರದಲ್ಲಿ ಜ್ಞಾನವನ್ನು ಉನ್ನತೀಕರಿಸಿಕೊಳ್ಳೋದಕ್ಕೋಸ್ಕರ ಅಗತ್ಯವಿರುವ ಎಲ್ಲ ಸಂಶೋಧನೆ ಅಧ್ಯಯನಗಳನ್ನ ತರಬೇತಿಗಳನ್ನ ಆಗಿಂದಾಗಿಯೇ ನೀಡುವಂತ ಜವಾಬ್ದಾರಿಯನ್ನ ಈ ವಿಭಾಗ ಹೊಂದಿರುತ್ತೆ. ಸೊ ಇದಿಷ್ಟು ಒಂದು ಸಾಮಾನ್ಯ ಆಸ್ಪತ್ರೆಯಲ್ಲಿ ಮನೋವೈದ್ಯಕೀಯ ವಿಭಾಗ, ಅದರಲ್ಲೂ ಸಮಾಜ ಕಾರ್ಯ ವಿಭಾಗ ಯಾವ ರೀತಿಯ ಪಾತ್ರವನ್ನ ವಹಿಸುತ್ತೆ ಅನ್ನೋದಕ್ಕೆ. ಓಕೆ, ಥ್ಯಾಂಕ್ ಯು.